ಎಂಎಲ್ಸಿ ಹಾಗೆಯೇ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅವರು ಉಲ್ಲೇಖ ಮಾಡಿರುವಂತಹ ವಿಚಾರಗಳು, ತಮಗೆ ಯಾಕೆ ಬೇಜಾರಾಯಿತು, ತಮಗೆ ಯಾಕೆ ನೋವಾಯಿತು ಅನ್ನೋದನ್ನು ಅವರು ಏನು ಮೆನ್ಷನ್ ಮಾಡಿದ್ದಾರೆ, ಅದು ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಅವರಿಂದ ಪಡ್ಕೊಳ್ತಾ ಹೋಗೋಣ. ಚಂದ್ರಮೋಹನ್, ಈ ಸಡನ್ ಡೆವಲಪ್ಮೆಂಟ್, ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ವಿಚಾರ, ಜೊತೆಗೆ ನಜೀರ್ ಅಹಮದ್ ಅವರಿಗೆ ರಾಜೀನಾಮೆಯ ಸೂಚನೆ ಹೈಕಮಾಂಡ್ನಿಂದ ಬಂದಿರೋದು, ಈ ಬೆಳವಣಿಗೆಗಳು ಎಲ್ಲೋ ಒಂದ್ ಕಡೆ ನಿರೀಕ್ಷಿತ ಮಟ್ಟದಲ್ಲಿ ಅಲ್ಪಸಂಖ್ಯಾತ ಮತಗಳು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಕಡೆ ಕನ್ಸಾಲಿಡೇಟ್ ಆಗಿಲ್ಲ ಅನ್ನುವಂತಹ ಅನುಮಾನವನ್ನ ಹುಟ್ಟುಹಾಕ್ತಿದೆಯಲ್ಲ ಅಂತ ಹೇಳಿ. ಹೌದು ವಿದ್ಯಾಶಿ, ಈಗ ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಮತಗಳು 70,000ದಷ್ಟಿವೆ. ಈ 70,000ದಷ್ಟು ಮುಸ್ಲಿಂ ಸಮುದಾಯದ ಮತಗಳು ಸಂಪೂರ್ಣವಾಗಿ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಚಲಾವಣೆ ಆದರೆ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ತಾರೆ ಅನ್ನೋದು ಚುನಾವಣೆಗಿಂತ ಮುಂಚಿತವಾಗಿ ಎಲ್ಲರಿಗೂ ಕೂಡ ಗೊತ್ತಿದ್ದಂಥ ಸತ್ಯ. ಆದರೆ ಇದೊಂದು ಮುಸ್ಲಿಂ ಸಮುದಾಯದ ಮತಗಳನ್ನು ಒಗ್ಗಟ್ಟಾಗಿ ಒಗ್ಗೂಡಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಚಲಾವಣೆ ಆಗುವಂತೆ ಮಾಡಬೇಕಾಗಿದ್ದಂಥ ಕೆಲಸ ಮತ್ತು ಹೊಣೆಗಾರಿಕೆ ರಾಜ್ಯದ ಕಾಂಗ್ರೆಸ್ನ ಮುಸ್ಲಿಂ ನಾಯಕರುಗಳ ಮೇಲಿತ್ತು. ಆದರೆ ಮುಸ್ಲಿಂ ನಾಯಕರುಗಳು ಈ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ನಿಭಾಯಿಸಲಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದಲೇ ಬೇರೆ ಬೇರೆ ಅಸಮಾಧಾನದ ಕಾರಣಗಳಿಗಾಗಿ ದೂರ ಉಳಿದ್ಬಿಟ್ರು. ಮುಖ್ಯವಾಗಿ ಅದು ನಜೀರ್ ಅಹಮದ್ ಆಗ್ಬೋದು, ಜಮೀರ್ ಅಹಮದ್ ಖಾನ್ ಆಗ್ಬೋದು, ಅಥವಾ ಅಬ್ದುಲ್ ಜಬ್ಬಾರ್ ಅವರಾಗ್ಬೋದು, ಇವರೆಲ್ಲರೂ ಕೂಡ ಸಮರ್ಥ ಶಾಮ್ನೂರ್ ಪರ ಪ್ರಚಾರ ನಡೆಸ್ತಾರೆ, ದೂರ ಉಳಿದಿದ್ದೆ ಈಗ ಅವ್ರಿಗೂ ಕೂಡ ಮುಳುವಾಗ್ತಾ ಇದೆ. ಮುಖ್ಯವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಒಮ್ಮೆ ಅಭ್ಯರ್ಥಿ ಯಾರು ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡ್ಮೇಲೆ ಆ ಅಭ್ಯರ್ಥಿಯ ಪರವಾಗಿ ಕೆಲಸವನ್ನು ಮಾಡಬೇಕಾಗಿತ್ತು. ಅಭ್ಯರ್ಥಿಯ ಪರವಾಗಿ ಚುನಾವಣಾ ಅಖಾಡಕ್ಕಿಳಿದು ಸಕ್ರಿಯವಾಗಿ ಪ್ರಚಾರವನ್ನು ನಡೆಸಬೇಕಾಗಿತ್ತು ಮತ್ತು ಮುಸ್ಲಿಂ ಸಮುದಾಯದ ಮತಗಳು ಅಧಿಕೃತ ಅಭ್ಯರ್ಥಿ ಸಮರ್ಥ ಶಾಮ್ನೂರ್ಗೆ ಚಲಾವಣೆ ಆಗುವಂತೆ ನೋಡ್ಕೊಳ್ಬೇಕಾಗಿತ್ತು ಮತ್ತು ಮುಸ್ಲಿಂ ಸಮುದಾಯದ ಮತಗಳನ್ನು ಕಾಂಗ್ರೆಸ್ನ ಅಭ್ಯರ್ಥಿಯ ಪರ ಸೆಳೆಯುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿತ್ತು. ಆದರೆ ಈ ಕೆಲಸವನ್ನ ರಾಜ್ಯದ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದ ನಾಯಕರುಗಳು ಮಾಡಿಲ್ಲ ಅನ್ನೋ ಒಂದು ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತ ವರದಿಯನ್ನ ಅಭಿಷೇಕ್ ದತ್ತ ಅವರು ರಾಜ್ಯದ ಕಾಂಗ್ರೆಸ್ನ ಕಾರ್ಯದರ್ಶಿ ಹೈಕಮಾಂಡ್ ನಾಯಕರುಗಳಿಗೆ ನೀಡಿದ್ದಾರೆ. ಈ ಒಂದು ವರದಿಯ ಆಧಾರದ ಮೇಲೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾವ್ಯಾವ ಮುಸ್ಲಿಂ ನಾಯಕರುಗಳು ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಲಿಲ್ಲೋ ಅಂತವರ ವಿರುದ್ಧ ಈಗ ಕ್ರಮವನ್ನು ಕೈಗೊಳ್ತಾ ಇದೆ. ಮೊದಲನೇದಾಗಿ ಅಬ್ದುಲ್ ಜಬ್ಬಾರ್ ಅವರು ಕೂಡ ತಮ್ಮ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನಜೀರ್ ಅಹಮದ್ ಅವರು ಕೂಡ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಕೊಡಲಿಕ್ಕೆ ಸೂಚನೆ ಕೊಡಲಾಗಿದೆ. ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಒತ್ತಾಯ ಕೂಡ ಇದೆ. ಜಮೀರ್ ಅಹಮದ್ ಖಾನ್ ಅವರೀಗ ರಾಜ್ಯದಲ್ಲಿ ವಸತಿ ಖಾತೆ ಸಚಿವರಾಗಿದ್ದಾರೆ. ಮುಂದೆ ಸಚಿವ ಸಂಪುಟ ಪುನರಚನೆ ಆಗುವಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಒತ್ತಾಯವನ್ನು ಕೂಡ ಮಾಡಲಾಗಿದೆ. ಈ ಒಂದು ಒತ್ತಾಯವನ್ನು ರಾಜ್ಯದ ಅಲ್ಪಸಂಖ್ಯಾತ ನಾಯಕರುಗಳ ಕಾಂಗ್ರೆಸ್ನ ಹೈಕಮಾಂಡ್ನ ಮೇಲೆ ಮಾಡ್ತಾ ಇರತಕ್ಕಂಥದ್ದು ವಿಶೇಷ. ನಿನ್ನೆ ಅಧಿಕೃತವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅಂತ ನಾಯಕರುಗಳು ಈ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಯಾವ್ಯಾವ ನಾಯಕರುಗಳು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯ ವಿರುದ್ಧವೇ ಕೆಲಸ ಮಾಡಿದ್ದಾರೆ, ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ ನಾಯಕರುಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಒತ್ತಾಯವನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳಿಗೆ ಮಾಡಿದ್ದಾರೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ ಈ ಎಲ್ಲ ನಾಯಕರುಗಳ ವಿರುದ್ಧ ಈಗ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದೆ. ಮುಖ್ಯವಾಗಿ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇರೋ ಹಾಗೆ ಆರಾಮಾಗಿ ಎಲೆಕ್ಷನ್ ಮುಗೀತು, ರಿಸಲ್ಟ್ ಕಾಯ್ಕಂತ ನಾವು ಇದ್ವಿ, 4ನೇ ತಾರೀಕು ರಿಸಲ್ಟ್ ಬರ್ತಿದೆ ಅಂತ ಹೇಳಿ ಆರಾಮಾಗಿ ಬೆಂಗಳೂರಿಗೆ ಹೋಗಿ ಬರೋಣ ಅಂತ ಬರಬೇಕಾದ್ರೆ ಕೆ ಪಿ ಸಿ ಸಿಯಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರುಗಳು, ಅಲ್ಪಸಂಖ್ಯಾತರ ಮುಖಂಡರುಗಳು, MLCಗಳು, MLAಗಳು ಎಲ್ಲರೂ ಸೇರಿ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಅದರಲ್ಲಿ ನಮಗೇನು ತೇಜೋದಯ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರ ಅರ್ಹತೆ ಇದ್ದಿಲ್ಲ, ಅವ್ರಿಗೆ ಟಿಕೆಟ್ ಕೊಡ್ತಿದ್ರೆ ಸೋಲ್ತಿದ್ವಿ, ಇಂಥವೆಲ್ಲ ಏನು ಮಾತಾಡಿದಾರಲ್ಲ, ಅದಕ್ಕೆ ಬೇಜಾರಾಗಿ ರಾಜೀನಾಮೆ ಕೊಟ್ಟಿದ್ದೇನೆ. ಅಂದರೆ ತಾವು ಕಳೆದ 2021ರಿಂದಲೂ ಕೂಡ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ರಿ. ಯಾರು ಕೂಡ ತಡೆಯುವಂಥ ಪ್ರಯತ್ನ ಮಾಡಲಿಲ್ಲ ಸರ್? CM ಅವರಾಗಿರ್ಬೋದು, DCM ಅವರಾಗಿರ್ಬೋದು. ಯಾವ ತಡೆಯೋದು? ಅಂದರೆ ರಿಸೈನ್ ಮಾಡಬೇಡಿ ಅಂತೇಳಿ ತಮ್ಮನ್ನು ತಡೆಯುವಂಥ ಪ್ರಯತ್ನ ಮಾಡಲಿಲ್ಲ ಸರ್? ಯಾರಿಗೂ ಹೇಳಿಲ್ಲಲ್ಲ ರಿಸೈನ್ ಮಾಡ್ತೀನಿ ಅಂತ, ನಾನೇನು ಯಾರಿಗೂ ಹೇಳಿಲ್ಲ. ನಾನು ನಿನ್ನೆ ನಡೆದಿರತಕ್ಕಂಥ ಬೆಳವಣಿಗೆ ನೋಡಿ ಇವತ್ತು ಮಧ್ಯಾಹ್ನ 3 ಗಂಟೆನ 1:30 ಗಂಟೆಗೆ ರಾಜೀನಾಮೆ ಕೊಟ್ಟು ಕಳಿಸಿದ್ದೀನಿ ನಮ್ಮ ಅಧ್ಯಕ್ಷರಿಗೆ. ಅಧ್ಯಕ್ಷರು ಹೇಳೋ ತನಕ ನಾನು ಯಾರ ಹತ್ರ ಹೇಳಬಾರ್ದು ಅಂತ ನಾನು ಹೇಳಿದ್ದಿಲ್ಲ. ಅಧ್ಯಕ್ಷರು ನಮಗೆ ಬಂದಿದೆ ಅಂತ ಹೇಳಿದಾರಂತಲ್ಲ, ಮುಟ್ಟಿದ ಮೇಲೆ ನಿಮಗೆಲ್ಲ ಗೊತ್ತಾಗಿದೆ. ಅದಕ್ಕೆ ಅಲ್ಲಿವರೆಗೆ ನೀವೆಲ್ಲ ಇವ್ರಿಗೆಲ್ಲರೂ ಬಂದು ಕೇಳಿದ್ರೆ ನನಗೆ ಆಗ ಹೇಳಿದ್ದಿಲ್ಲ. ನಾನು ಅವ್ರಿಗೆ ಕಳಿಸಿದ ಮೇಲೆ ನಿಮ್ಗೆ ಹೇಳ್ತಿದ್ದೀನಿ. ಸರ್, ಎಲ್ಲ ಚುನಾವಣೆ ಮತದಾನ ಮುಗಿದು 2 ದಿನ ಆಗ್ತಿದ್ದಂತೆ ಸರ್, KPCCಯಲ್ಲಿ ಒಂದು ಪ್ರೆಸ್ ಮೀಟ್ ಆಗುತ್ತೆ, ನಿಮ್ಮದೇ ಪಕ್ಷದ ಶಾಸಕರು ಪ್ರೆಸ್ ಮೀಟ್ ಮಾಡಿ ಎಲ್ಲ ಒಂದು ಕಡೆ ಅಸಮಾಧಾನವನ್ನು ತೋರಿಸೋರು. ನಿಮಗೂ ಅವ್ರಿಗೆ ಏನಾದರೂ ಮುನ್ಸು ಸರ್, ಏನು ಕಾರಣ ಇರ್ಬೋದು ಅಂತೇಳಿ? ನಮಗೆ ಭಾಳ ಆತ್ಮೀಯವಾಗಿದ್ದರು ಅವರು ಎಲ್ಲರೂ ಅದ್ರ ಮೇಲೆ ಕುಂತಿರೋರು. ನಮಗೆಲ್ಲ ಅಡ್ವಾನ್ಸ್ ಆಗಿ ಫಸ್ಟ್ ಅವರೇ ಹೇಳಿದ್ದು, ನೀವೆಲ್ಲ ಟ್ರೈ ಮಾಡಿ, ನೀವೇ ಟ್ರೈ ಮಾಡಬೇಕು, ನೀವೇ ತಗೋಬೇಕು ಸೀಟ್ ಅಂತ ಹೇಳಿದರೆ ಅವರು.
ಹೇಳಿ ಈಗ ಇಲ್ಲ ಅವರಿಗೆ ಅವರೊಬ್ಬರದೇ ಹೆಸರು ಹೇಳಿದ್ದಕ್ಕೆ ಇಂಥ ಒಂದು ಪರಿಸ್ಥಿತಿ ಬಂದಿದೆ, ನಾವು ಇನ್ನೊಂದು 4 ಹೆಸರು ಸೇರಿಸಿ ಹೇಳಿದರೆ ಸರಿ ಹೋಗ್ತಿತ್ತು ಅಂತ ರಿಜ್ವಾನ್ ಅರ್ಷದ್ ಅವರು ನಿನ್ನೆ ಹೇಳಿದ್ದಾರೆ. ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಅವ್ರಿಗೆ ಒಂದು ಹೆಸರು ಕೇಳಬೇಕಾಯ್ತು, ನಾವು ಅವ್ರಿಗೂ ಕೇಳಿಲ್ಲ. ಅದಕ್ಕೆ ನಮಗೆ ಅಲ್ಪಸಂಖ್ಯಾತರಿಗೆ ಸಿಗುವಂಥ ಸೀಟ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಹೇಳೋದೇನಪ್ಪ ಅಂತ ಹೇಳಿದರೆ, ನೀವು ಸಮಾಜದ ಮುಖಂಡರಾಗಿ, ಅಲ್ಪಸಂಖ್ಯಾತರ ಮುಖಂಡರಾಗಿ ನೀವು ಟಿಕೆಟ್ ಕೊಡೋಕ್ಕಿಂತ ಮುಂಚೆ ದಾವಣಗೆರೆಗೆ ಬಂದು ಜಬ್ಬಾರ್ಗಿಂತ ಒಳ್ಳೆಯ ಅಭ್ಯರ್ಥಿ ಯಾರಾದರೂ ಅಂತ ಹುಡುಕಿ ಮಾಡಬೇಕಾಗಿತ್ತು. ನಿಮಗೇನು ಯಾರು ಬೇಡ ಅಂತ ಹೇಳಿಲ್ಲ. ನಿಮ್ಮವು 2 ಮೀಟಿಂಗ್ಗಳಾದವು, ಎಲ್ಲ ಅಲ್ಪಸಂಖ್ಯಾತರ ಎಲ್ಲ MLCಗಳು ಎಲ್ಲ ಸೇರಿ. ಅದರಾಗೂ ನೀವೆಲ್ಲ ಮೆಮೊರಂಡಮ್ನಾಗ ಎಲ್ಲರೂ ಸಿಗ್ನೇಚರು ಮಾಡಿದ್ದೀರಿ. ಅದರಲ್ಲಿ ಯಾರೊಬ್ಬರು ತೋರಿಸ್ಬಿಡಲಿ ಅಬ್ದುಲ್ ಜಬ್ಬಾರ್ ಹೆಸರು ಇರೋದು. ನಾವು ಮೆಮೊರಂಡಮ್ನಲ್ಲಿ ಪೂರ ಎಲ್ಲ ಅಲ್ಪಸಂಖ್ಯಾತರ ಎಲ್ಲ MLCಗಳು ಎಲ್ಲರೂ ಸೈನ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲೂ ಇಲ್ಲ. ಅದ್ರಾಗ ಒಂದು ಮಾತೇನಿದೆ, ಯಾರಿಗಾದರೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತ ಇದೆ. ಅದರ ಜೊತೆಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ, ಇಲ್ಲ ಅಂದರೆ ಯಾವುದರ ಬೇರೆ ಸಮಾಜದವ್ರಿಗೆ ಕೊಡಿ. ಯಾರಿಗಪ್ಪ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಪ್ರಾಮುಖ್ಯತೆ ಅವಕಾಶ ಸಿಕ್ಕಿಲ್ಲೋ ಅಂಥ ಸಮಾಜದವ್ರಿಗೆ ಕೊಡಿ, ನಾವು ಗೆಲ್ಲಿಸ್ಕೊಂಡು ತೊಗೊಂಬರ್ತೀವಿ ಅಂತ ಹೇಳಿದ್ವಿ. ಅಷ್ಟೇ ನಮ್ಮ ಹೇಳಿರೋದು. ಆವಾಗ ಇದು ನಮಗೇನು ಹೇಳ್ತಿದ್ದಾರೆ, ಅವರೊಬ್ಬರದೇ ಹೆಸರು ಹಿಡ್ಕೊಂಡ್ವಿ, ಅವರೊಬ್ಬರು ಹಿಡ್ಕೊಂಡಿದ್ದಕ್ಕೆ ಅಲ್ಪಸಂಖ್ಯಾತ, ಇದೆಲ್ಲ ಒಳ್ಳೆ ಮಾತುಗಳಲ್ಲ ಇವೆಲ್ಲ. ನೀವೇ ಎಲ್ಲ ಅಡ್ವಾನ್ಸಾಗಿ ಎಲ್ಲ ಫಿಕ್ಸ್ ಮಾಡ್ಕೊಂಡಿರ್ತೀರಿ, ಆಮೇಲೆ ಇಂಥವೆಲ್ಲ ಮಾತಾಡ್ತೀರಿ. ಈಗ ಹಬ್ಬದ ದಿವಸ ಏನು ಮೀಟಿಂಗ್ ಆಯ್ತು, ಆ ದಿವಸ ನಿಮಗೆ ಮಲ್ಲಿಕಾರ್ಜುನ್ ಅವ್ರಿಗೆ ಏನೇನು ನಡೀತು ನಮಗೆಲ್ಲ ಗೊತ್ತಿದೆ. ನೀವು ಏನೋ ಯಾಕೆ ಕೇಳಬಾರ್ದೇನು, ಅಲ್ಪಸಂಖ್ಯಾತರ ಟಿಕೆಟ್ ಕೇಳಬಾರ್ದೇನಂತ ತಾವು ಹೇಳಿದ್ರಂತೆ. ನೀನೇನು ಹೇಳ್ತೀಯ, ನೀನು ಶಿವಾಜಿನಗರದಿಂದ ಬಂದು ನಮ್ಮ ಕ್ಷೇತ್ರಕ್ಕೆ ಏನು ಮಾಡ್ತೀಯ ಅಂತ ಮಲ್ಲಿಕಾರ್ಜುನ್ ಹೇಳಿದ್ರಂತ ಹೇಳಿದ್ದಾರೆ. ಆದ್ರೂ ಸಹಿತ 20 ದಿನ ಬಂದು ನೀವು ಕುಂತು ಕೆಲಸ ಮಾಡಿದ್ದೀರಿ. ನಿಮ್ಮ ಒಂದು ಇದು ಅದು, ನಾವೇನು ಅದಕ್ಕೇನು ಹೇಳೋಂಗಿಲ್ಲ. ಬಂದ ಪಕ್ಷಕ್ಕೆ ನೀವಾಗಲಿ ಸಲೀಂ ಅಹಮದ್ ಆಗಲಿ ಯಾರು ಕೆಲಸ ಮಾಡಿದ್ರಲ್ಲ, ಆಯಿತು. ಅದಕ್ಕೆ ಅದೆಲ್ಲ ಚೆನ್ನಾಗಿತ್ತು, ಕರೆಕ್ಟ್ ಇತ್ತು. ನಮಗೆ ಬಂದು ಭೇಟಿಯಾಗಿಲ್ಲದ್ರೂ ನಮಗೇನು ಬೇಜಾರಾಗಿಲ್ಲ, ಹೋಗಲಿ ಬಿಡು. ಅವ್ರಿಗೇನಾರ ರಿಸ್ಟ್ರಿಕ್ಷನ್ ಇರ್ಬೋದು, ಯಾರು ಹೇಳಿರ್ಬೋದು ಅವ್ರ ಮನೆಗೆ ಹೋಗಬೇಡ್ರಿ, ಅವ್ರಿಗೆ ಮಾತಾಡಬೇಡ್ರಿ ಅಂತ. ಅದಕ್ಕೆ ಬಂದಿರೋಕ್ಕೆಲ್ಲ ಬೇಡ ಅಂತ ಸುಮ್ಕಾಗಿದ್ದೆ ನಾನು. ಆಕಸ್ಮಿಕವಾಗಿ ದಿಢೀರಾಗಿ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮಗೆ ಅವ್ರಿಗೆ ಅರ್ಹತೆ ಇದ್ದಿಲ್ಲ, ಅವ್ರಿಗೆ ಸಮಾಜದಲ್ಲಿ ಇದು ಇದ್ದಿಲ್ಲ ಅಂತ ಹೇಳಿದರೆ ನಾವು ಹೆಂಗೆ ಸುಮ್ಕಿರೋಕ್ಕಾಗುತ್ತೆ. ಪ್ಲಸ್ಸು ನೀವು SDPI ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿಗೆ ನೀವು ಅದು ಮಾಡಿದಿರಿ, ಫೈನಾನ್ಸ್ ಮಾಡಿದಿರಿ, ನಿಲ್ಲಿಸಿದಿರಿ ಅಂತ ನೀವು ಹೇಳಿದಾರಂತ ಯಾರು ಹೇಳಿದಾರೆ. ನಮಗೇನು ನಿನ್ನಿನ ಪ್ರೆಸ್ ಕಾನ್ಫರೆನ್ಸ್ನಾಗ ಅಂತೂ ಅಂಥವು ಯಾವ ನೋಡಿಲ್ಲ ನಾನು. ಆದರೆ ರೂಮರ್ ಹಂಗಿದೆ. ಅದಕ್ಕೆ ನನಗೆ ಭಾಳ ಜನ ಹಿಂದೇನು ತನ್ವೀರ್ ಸೇಠ್ ಅವ್ರ ಎಲೆಕ್ಷನ್ ನಿಂತಾಗೂ SDPI ನಿಂತಾಗ ಇವರು ರಿಜ್ವಾನ್ ಅರ್ಷದ್ ಅವರು ಟಿಕೆಟಿಗೆ ಟ್ರೈ ಮಾಡಿದರು. ರಿಜ್ವಾನ್ ಅರ್ಷದ್ ಅವರು ತೊಗೊಂಬಂದು SDPI ನಿಲ್ಲಿಸಿದ್ರಂತ ಭಾಳ ಜನ ಹೇಳಿದರು. ಆವಾಗ ನಾವೇನು ನಂಬಿಲ್ಲ. ಯಾಕಂದರೆ ಪಕ್ಷದಲ್ಲಿ ಇರೋರು ಯಾರಿಗೂ SDPI ಆಗಲಿ ಇನ್ನೊಂದು ಪಕ್ಷದವ್ರಿಗಾಗಲಿ ಕರ್ಕೊಂಬಂದು ನಿಲ್ಲಿಸಿ ಒಂದು ಪಕ್ಷ ಸೋಲ್ಸೋಕ್ಕೆ ಪ್ರಯತ್ನ ಮಾಡೋಂಗಿಲ್ಲ, ನಾವಂತೂ ಮಾಡೋಂಗಿಲ್ಲ. ಅದಕ್ಕೆ ಇವ್ರು ಆ ನಮೂನಿ ಮಾತಾಡಿರೋದು ಭಾಳ ಬೇಜಾರು ಅನ್ನಿಸ್ತು. ಅದಕ್ಕೆ ಆಯಿತಪ್ಪ, ಬೇರೆ ಯಾರಿಗಾರು ಅವಕಾಶ ಆಗಲಿ, ನಮಗಿಂತ ಒಳ್ಳೆ ದುಡಿಯೋರಿಗೆ, ಚೆನ್ನಾಗಿ ಪಕ್ಷಕ್ಕೆ ಕಟ್ಟೋರಿಗೆ ಅವಕಾಶ ಮಾಡಿಕೊಳ್ಳಿ ಅಂತ ರಾಜೀನಾಮೆ ಕೊಟ್ಟಿದ್ದೀನಿ. ಸರ್, ನಮ್ಮ ಪ್ರಕಾರ ದಾವಣಗೆರೆ ಬೈ ಎಲೆಕ್ಷನ್ ಫಲಿತಾಂಶ ಏನಾಗ್ಬೋದು ಸರ್? 100% ಗೆಲ್ತೀವಿ, ಅದ್ರಾಗ ಎರಡನೇ ವಿಚಾರನೇ ಇಲ್ಲ. ಯಾಕೆ ಗೆಲ್ತೀವಿ ಅಂತ ಹೇಳಿದ್ರೆ, ಈಗಿಂದಲ್ಲ, ಅದು ಸ್ವತಂತ್ರ ಸಿಕ್ಕಾಗಿಂದ ಇವತ್ತು ತನಕ ಯಾವಾಗಲೂ ಕಾಂಗ್ರೆಸ್ ಸೋತಿಲ್ಲ ಅಲ್ಲಿ, ಇವತ್ತು ಮುಂದೆನೂ ಸೋಲಂಗಿಲ್ಲ. ಅದಕ್ಕೆ ಯಾಕಂದರೆ ಎಲ್ಲ ಅಲ್ಪಸಂಖ್ಯಾತರ ಓಟಲ್ಲಿ ಜಾಸ್ತಿ ಇರೋದ್ರಿಂದ ಸೋಲುವಂಥ ಕ್ವಶನೇ ಬರೋಂಗಿಲ್ಲ. ಸರ್, ನಜೀರ್ ಅಹಮದ್ ಅವರು ತಮ್ಮ MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಇದೆ ಸರ್, ಏನು ಹೇಳ್ತೀರಿ ಸರ್? ಕೊಟ್ಟಿಲ್ಲ, ಅವ್ರು ಯಾರು ಸುಮ್ಕದು ಟಿವಿಯಾಗೆ ನಾವು ನೋಡ್ತಾ ಇರೋದು. ಈಗ ನಾನು ಅವ್ರಿಗೆ ಪರ್ಸ್ನಲ್ಲೂ ಮಾತಾಡಿದೆ, ಬೆಳಿಗ್ಗೆನೂ ಮಾತಾಡಿದೆ. ಅಂಥದ್ದೇನು ಯಾರು ನಮಗೇನು ಡೈರೆಕ್ಷನ್ ಕೊಟ್ಟಿಲ್ಲ, ಯಾರು ಮಾತಾಡಿಲ್ಲ ಅಂತೇಳಿ. ಸರ್, ದಾವಣಗೆರೆ ಬೈ ಎಲೆಕ್ಷನ್ ಆದಂಥ ನಂತರದಲ್ಲಿ ಎಲ್ಲೂ ಕೂಡ ಅಂದರೆ ಅಷ್ಟಾಗಿ ಸಪೋರ್ಟ್ ಮಾಡಿಲ್ಲ, ಹೇಳಿದ್ದೆ ಒಂದು, ತದನಂತರದಲ್ಲಿ ಆಗಿದ್ದೆ ಒಂದು ಅಂತೇಳಿ ಏನೋ ರಿಪೋರ್ಟ್ ಹೋಗಿದ್ದು ಹೈಕಮಾಂಡ್ಗೆ ಅಂತ ಹೇಳ್ತಾರೆ ಸರ್. ಒಂದು ಪಕ್ಷ ತಮ್ಮನ್ನೇನಾದರೂ ಹೈಕಮಾಂಡ್ ನಾಯಕರು ಸಂಪರ್ಕ ಮಾಡಿದ್ರೆ ಹೈಕಮಾಂಡ್ ನಾಯಕರು ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀರಿ ಸರ್? ಅಲ್ಲ, ಹೈಕಮಾಂಡವರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ನನಗೂ ಇವತ್ತು ನೋಡ್ತಾ ಇದ್ದೀನಿ ಟಿವಿಯಾಗೆ. ಹೈಕಮಾಂಡ್ನವ್ರಿಗೆ ಏನು ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ನಾವು ಉತ್ತರ ಒಂದು 1+1 ಆಗಿ ಉತ್ತರ ಕೊಡ್ತೀವಿ. ಯಾಕಂದರೆ ನಾವು ಆ್ಯಸ್ ಒಂದು ಮೈನಾರಿಟಿ ಲೀಡರ್ ಆಗಿ ನಾನು ಒಂದು ಪಕ್ಷ ವಿರೋಧಿ ಕೆಲಸ ನಾನು ಯಾವಾಗೂ ಮಾಡಿಲ್ಲ, ಮುಂದೇನೂ ಮಾಡೋಂಗಿಲ್ಲ. ಅವ್ರು ಹೇಳ್ತಾರೆ ಯಾಕೆ ನೀವು ಇದು ಕ್ಯಾನ್ವಾಸಿಗೆ ಬರಲಿಲ್ಲ ಅಂತ. ಕ್ಯಾನ್ವಾಸಿಗೆ ಬರಲಿಲ್ಲ ಅನ್ನೋದು 2 ರೀಸನ್ ಅದಾವೆ. ಒಂದು ಆರೋಗ್ಯ ಸರಿ ಇದ್ದಿಲ್ಲ, ಒಂದು. ಎರಡನೇದು
ಇಷ್ಟು ಜನ ಮುಖಂಡರುಗಳು ದಾವಣಗೆರೆಗೆ ಬಂದು ಒಬ್ಬರು ಬರ್ರಿ ಅಂತ ಕರೆಯುವಂಥ ಸೌಜನ್ಯ ತೋರಿಸಲಿಲ್ಲ. ಇದು ಎರಡು ಬೇಜಾರಾಗಿ ನಾನು ಬರಲಿಲ್ಲ ಅಷ್ಟೇ. ಸರ್, ಅಬ್ದುಲ್ ಜಬ್ಬಾರ್ ಅವ್ರು ಆಗಿರ್ಬೋದು, ನಜೀರ್ ಅಹಮದ್ ಅವ್ರು ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ನಿಮ್ಮದೇ ಸಮುದಾಯದ ನಾಯಕರು ಪ್ರೆಸ್ ಮೀಟ್ ಮಾಡಿ ಅವ್ರು ಹೇಳ್ತಾರೆ ಸರ್ ಯಾಕೆ ಟಾರ್ಗೆಟ್ ಆದ್ರಿ ಅಂತೇಳಿ. ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ನಜೀರ್ ಅವ್ರು ಆಗಿರ್ಬೋದು, ನಿಮ್ಮದೇ ಕಮ್ಯುನಿಟಿ ಲೀಡರ್ಗಳು ಪ್ರೆಸ್ ಮೀಟ್ ಮಾಡಿ ಮಾತಾಡೋದು ಸರ್. ಏನು ನಿಮ್ಗಳ ಮಧ್ಯೆ ಏನು ಮನಸ್ಸು ಅಂತೇಳಿ ಸರ್? ಏನೇನಿಲ್ಲ ನಮಗೂ ಅವ್ರಿಗೆ ಮನಸ್ಸು. ನಾವು ಎಲೆಕ್ಷನ್ಗಿಂತ ಮುಂಚೆ ನಾನು ನಿಮ್ಗೆ ಆಗಲೇ ಹೇಳಿದೆ, ಫಸ್ಟ್ ನನಗೆ ಟಿಕೆಟಿಗೆ ನೀವೇ ಟ್ರೈ ಮಾಡಬೇಕಣ್ಣ, ನೀವೇ ಸೂಕ್ತವಾದ ಅಭ್ಯರ್ಥಿ ಅಂತ ನನಗೆ ರಿಜ್ವಾನ್ ಅರ್ಷದರು ಹೇಳಿದ್ದು. ಆಮೇಲೆ ಬಾಕಿ ಎಲ್ಲರೂ ಒಂದೊಂದಾಗಿ ಎಲ್ಲರೂ ಹೇಳಿದ್ದಾರೆ, ಇವರೇ ಅವರೇ ಅಂತಲ್ಲ ಎಲ್ಲರೂ ಹೇಳಿದ್ದಾರೆ. ಅದಕ್ಕೆ ಈಗ ಆಕಸ್ಮಿಕವಾಗಿ ಇಮ್ಮಿಡಿಯೇಟಾಗಿ ಅದು ಯಾಕೆ ಹಂಗಾಗಿ ಬಂತು ಅಂತ ನನಗೇನು ಅರ್ಥ ಆಗಿಲ್ಲ. ಇದಿಷ್ಟು MLC ಅಬ್ದುಲ್ ಜಬ್ಬಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನಮ್ಮ ಪ್ರತಿನಿಧಿ ಶಿವಕುಮಾರ್ ಅಬ್ದುಲ್ ಜಬ್ಬಾರ್ ಅವರನ್ನ ಮಾತನಾಡಿಸ್ತಾ ಇದ್ರು. ಆ ಎಕ್ಸ್ಕ್ಲೂಸಿವ್ ಮಾತುಕತೆಯಲ್ಲಿ ಅಬ್ದುಲ್ ಜಬ್ಬಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಮುಖ ಆಕ್ರೋಶ ಯಾವ ವಿಚಾರಕ್ಕೆ? ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿ, ಯಾರೆಲ್ಲ ಸುದ್ದಿಗೋಷ್ಠಿ ಮಾಡಿದ್ರು? ಸಲೀಂ ಅಹಮದ್ ಅವರು ಹಾಗೆಯೇ ರಿಜ್ವಾನ್ ಅರ್ಷದ್ ಅವರು ಆ ಸಭೆಯಲ್ಲಿ ಭಾಗಿಯಾಗಿದ್ರು, ಆ ಪ್ರೆಸ್ ಮೀಟ್ ನಲ್ಲಿ ಭಾಗಿಯಾಗಿದ್ರು. ಆ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದೇನು? ಎಲ್ಲರೂ ಕೂಡ ಒಪ್ಪಿನೇ ಸಮರ್ಥ ಶಾಮನೂರ್ಗೆ ಟಿಕೆಟ್ ಅನ್ನ ಕೊಟ್ಟಿದ್ದು. ಆದ್ರೆ ಆ ನಂತರದಲ್ಲಿ ಕೆಲ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಪ್ರಚಾರದಲ್ಲಿ ಭಾಗಿಯಾಗಲಿಲ್ಲ, ಪಕ್ಷ ವಿರೋಧಿ ಕೆಲಸ ಮಾಡಿದ್ರು ಅನ್ನುವಂಥ ಆರೋಪವನ್ನ ಮಾಡಿದ್ರು. ಆ ಆರೋಪದಿಂದ ಬೇಜಾರಾಗಿ ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಅಬ್ದುಲ್ ಜಬ್ಬಾರ್ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.